ಸೀರಿಯಲ್ ನೀನಾದೆನ. ಸೊ ಎಲ್ರಿಗೂ ಗೊತ್ತದು. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಲಾಸ್ಟ್ ಎಂಡ್ ಆಗಬೇಕಾದ್ರೆ ಎಷ್ಟೋ ಜನ ನನಗೆ ಫ್ಯಾನ್ ಪೇಜ್ ಎಷ್ಟಿದೆ ಅದನ್ನೆಲ್ಲ ಒಂದು ಸೈಡ್ ಪೇಜ್ ಅಂದರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಕೊಲಾಬ್ ಮಾಡಿ ಟ್ಯಾಗ್ ಮಾಡಿದ್ರಿ. ಸೊ ನನಗೆ ಸ್ವಲ್ಪ ಲೈಕ್ ಎಮೋಷನ್ ಆದೆ. ಲೈಕ್ ಇಷ್ಟು ಒಂದು ಫ್ಯಾನ್ ಬೇಸ್ ನೀವು ಕ್ರಿಯೇಟ್ ಮಾಡಿದ್ರಿ ಆ್ಯಂಡ್ ಅಷ್ಟು ಪ್ರೀತಿ ಕೊಟ್ಟಿದ್ರಿ, ಅಷ್ಟು ಸಪೋರ್ಟ್ ಕೊಟ್ಟಿದ್ರಿ. ಸೊ ಅದಕ್ಕೆ ಲೈಕ್ ವಿ ರಿಯಲಿ ಡೋಂಟ್ ನೋ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಯಾಕಂದರೆ ಅಷ್ಟು ಪ್ರೀತಿ ನೀವು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಕಾಣಿಸ್ತಾ ಇರಲಿಲ್ಲ ಅದಕ್ಕೆ. ಓಕೆ 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 ನೋಡೋಣ. ಕಾಣಿಸ್ತಿದ್ಯಾ? ಹತ್ರ ಓಕೆ. ಹೌದು, ಸೀರಿಯಲ್ ಎಂಡ್ ಆಯಿತು. ಏನೋ ಒಂದು ಎಂಡ್ ಆದರೆ ಅಲ್ಲಿಂದ ಇನ್ನೊಂದೇನೋ ಒಳ್ಳೇದು ಸ್ಟಾರ್ಟ್ ಆಗುತ್ತಂತೆ. ಸೊ ಇಟ್ಸ್ ಓಕೆ. ನೆನ್ನೆ ಮೊನ್ನೆಲ್ಲ ನೋಡಿದೆ, ತುಂಬ ಟ್ಯಾಗ್ಸ್ ಮಾಡಿದ್ರಿ, ತುಂಬ ಟ್ಯಾಗ್ಗಳು ನೋಡಿದೆ ನಾನು, ತುಂಬ ಪೋಸ್ಟ್ಗಳು ನೋಡಿದೆ. ಅಂದರೆ ಸೀಸನ್ 1 ಟೈಟಲ್ ಕಾರ್ಡ್ ಏನೆಲ್ಲ ಚೇಂಜ್ ಆಯಿತು ಅದೆಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ರಿ. ತುಂಬ ಖುಷಿ ಆಯಿತು. ನಾನು ಸ್ವಲ್ಪ ಎಮೋಷ್ನಲ್ ಅದೇ. ಓಕೆ, ಇಟ್ ವಾಸ್ ಅ ಗುಡ್ ಜರ್ನಿ. ಇದು ತುಂಬ ಚೆನ್ನಾಗಿತ್ತು ಆ ಜರ್ನಿ. ನೀನಾದಿನ ಜರ್ನಿ ಏನಿತ್ತು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನೆಕ್ಸ್ಟ್ ಹೊಸ ಚಾಪ್ಟರ್. ಸೊ ನಿಮ್ಮನ್ನು ಎಂಟರ್ಟೈನ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಆಬ್ವಿಯಸ್ ಆಗಿ ಬೇರೆ ವೇಲಿ ಬಂದೇ ಬರ್ತೀವಿ ನಾವು. ಸೊ ನಥಿಂಗ್ ಟು ವರಿ. ಬಟ್ ಇಷ್ಟು ಟೈಮ್ ನಮಗೆ ನೀವು ಪ್ರೀತಿ ಕೊಟ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಥ್ಯಾಂಕ್ಸ್ ಹೇಳ್ತೀರಾ? ಆಮೇಲೆ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಬೇಗ ಒಂದು ಹೊಸ ಮೂವಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಅಷ್ಟೇ ಸಪೋರ್ಟ್ ಮಾಡಿ. ಹೆಸರು ಹೇಳ್ಬೋದು ನಿಮ್ಮ? ನಾನು ಪೋಸ್ಟ್ ಮಾಡಿದ್ದೀನಲ್ಲ ಕ್ಯಾರೆಕ್ಟರ್ ವಸಂತ. ಸೊ ಇವಾಗ ಅದೇ ನೆಕ್ಸ್ಟ್ ಇನ್ನೇನೇ ಇದ್ರು ಹೊಸ ಚಾಪ್ಟರ್ಸ್ ನಿಮ್ಮನ್ನ ಬೇರೆ ವೇಲಿ ಮುಗ್ದಿದೆ ಹೌದು, ಬಟ್ ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡೋದು ನಿಲ್ಸಲ್ಲ. ಒಂದಲ್ಲ ಒಂದು ವೇಲಿ, ಡಿಫ್ರೆಂಟ್ ವೇಲಿ ಬಂದೇ ಬರ್ತೀವಿ. ಸದ್ಯಕ್ಕೆ ವಿಕ್ದಾ ಕ್ಯಾರೆಕ್ಟರ್ ಎಂಡ್ ಆಗಿದೆ ಅಷ್ಟೇ. ನೀನಾದನೇ ಎಂಡ್ ಆಗಿದೆ, ದಿಲ್ ಖುಷ್ ಏನಾಗಿದೆ ಅದು ಎಂಡ್ ಆಗೋದಿಲ್ಲ. ಸೊ ನಥಿಂಗ್ ಟು ವರಿ. ಆ್ಯಂಡ್ ದೇರ್ ಆರ್ ಸೋ ಮಚ್ ಆಫ್ ಸರ್ಪ್ರೈಸ್. ಆ್ಯಂಡ್ ಅದನ್ನ ನಿಮಗೆ ಇವರೇ ಆಮೇಲೆ ಹೇಳ್ತಾರೆ. ಸೊ ಇನ್ನು 2 minutes ಲೈವ್ಡಿಲ್ಲ. ಸೊ ನಮ್ಮ ಅಮ್ಮ ಬಂದಿರುತ್ತೆ. ಸೊ ವಿಕ್ರಮ್ ವೇದಾಗಿ ಮತ್ತೆ ನಾವು ವಾಪಸ್ ಬರೋಕ್ಕಾಗಲ್ಲ. ಬಟ್ ವಿಕ್ದಾ ಒಂದು ಜರ್ನಿನೇ ಅದ್ಭುತವಾಗಿತ್ತು. ಆ್ಯಂಡ್ ಸ್ಪೆಷಲಿ ನನಗೆ ಪಾರ್ಟ್ 1 ಇವಾಗಲೂ ತುಂಬಾ ಇಷ್ಟ, ನಿಮ್ಗೆಲ್ರಿಗೂ ಇಷ್ಟ. ಆ್ಯಂಡ್ ಪಾರ್ಟ್ 2 ನನಗೆ ಮಂಗಳೂರು ಕನೆಕ್ಷನ್ ಇರೋದ್ರಿಂದ ಅದು ಸ್ವಲ್ಪ ಬೇರೆ ಬಾಂಡಿಂಗ್. ಬಟ್ ಪಾರ್ಟ್ 1 ಒಂಥರ ಸಪ್ರೇಟ್ ಬಾಂಡಿಂಗ್ ಇತ್ತು, ಅದರ ಲವ್ವೇ ಬೇರೆ. ಆ್ಯಂಡ್ ಇವರಿಗೆ ಸ್ಪೆಷಲಿ ಅಂದರೆ ಆ ಕ್ಯಾರೆಕ್ಟರ್ದು ಏನೇನು ಥಿಂಗ್ಸ್ ಇದೆ ಇವಾಗಲೂ ಎತ್ತಿಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿ ಖಡ್ಗ, ನನಗೆ ನೀನಾದಿನ ಫಸ್ಟಲ್ಲಿ ಖಡ್ಗ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಇವಾಗಲೂ ಕ್ಯಾರಿ ಮಾಡಿದ್ದೀನಿ. ಸೊ ಅದೊಂಥರ ಸ್ಪೆಷಲ್ ಬಾಂಡಿಂಗ್ ನನಗೆ, ಸ್ಪೆಷಲಿ ಆ ಕ್ಯಾರೆಕ್ಟರ್, ವಿಕ್ರಮ್ ಕ್ಯಾರೆಕ್ಟರ್, ಆ್ಯಂಡ್ ಹಾಗೆ ಅವ್ರಿಗೆ ವೇದ ಕ್ಯಾರೆಕ್ಟರ್. ಸೊ ಇವಾಗ ನೀನಾದಿನ ಆಲ್ಮೋಸ್ಟ್ ಲೈಕ್ ಎಂಡ್ ಆಗಿದೆ. ಬಟ್ ದಿಲ್ ಖುಷ್ ವಿಲ್ ಕಮ್ ಟು ಎಂಟರ್ಟೈನ್ ಯು. ಆ್ಯಂಡ್ ಇವತ್ತು ಬಂದಿರೋ ಲೈವ್ ಸ್ಪೆಷಲ್ ರೀಸನ್ ಅಂದರೆ ತುಂಬ ಜನ ಹೇಳಿದ್ರಿ, ಅಂದರೆ ಲೈವ್ ಬನ್ನಿ ಒಂದ್ಸರಿ ಮಾತಾಡಿ. ಆ್ಯಂಡ್ ನಮ್ಮ ವರ್ಕ್ ಸ್ಕೆಡ್ಯೂಲಿಂದ ನಾವು ಯಾವತ್ತೂ ಮಾತಾಡೋಕ್ಕಾಗಿಲ್ಲ, ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಸಡನ್ನಾಗಿ ಲೈವಿಗೆ ಬಂದ್ವಿ. ಸೊ ದ್ಯಾಟ್ ನಿಮ್ಮ ಜೊತೆ ಮಾತಾಡಿ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡೋಣ ಅಂತ. ಆ್ಯಂಡ್ ದಿಲ್ ಖುಷ್ ಬಗ್ಗೆನೂ ತುಂಬಾ ಕೇಳ್ತಾ ಇದ್ರಿ. ಆ್ಯಂಡ್ ಅದ್ರ ಬಗ್ಗೆ ಅಂದರೆ ವರ್ಕ್ ಶುರು ಆಗಬೇಕು. ಸೊ ನೋಡೋಣ. ಹಾಯ್ ಅಕ್ಕ, ಏನು ಮಾಡಕತ್ತಿ? ಉತ್ತರ ಕರ್ನಾಟಕ
Why so you ending? ಕೆಲವೊಂದನ್ನ ನಿಮ್ಮ ಸೀರೆ ನಮಗೆ ತುಂಬ ಇಷ್ಟ. ನೀವು ಕೊಟ್ಟಿರೋ ಪ್ರೀತಿ ನಮ್ಗೆ ಅಷ್ಟೇ ಇಷ್ಟ. ಐ ಆಮ್ ದಿಲ್ಖುಷ್ ಫ್ಯಾನ್. ಹಾಯ್ ಹೀರೋ ಆ್ಯಂಡ್ ಹೀರೋಯಿನ್, ಪ್ಲೀಸ್ ರಿಪ್ಲೈ ಹಾಯ್. ಹಾಯ್ ಖುಷಿ ಶಿವ್ ಫ್ಯಾನ್ ಕ್ಲಬ್ ಎವ್ರಿ ಡೇಸ್ ಆ್ಯಂಡ್ ಎವ್ರಿ ಸ್ಟಾರ್ಟ್ಸ್. ಓಕೆ, ನಮಸ್ಕಾರ. ನಮಸ್ಕಾರ ಕಣಣ್ಣ, ನಮಸ್ಕಾರ. ಓಕೆ, ಪ್ಲೀಸ್ ಕಮ್ ಬ್ಯಾಕ್ ಸೂನ್ ದಿಲ್ಖುಷ್. ಶೋರ್ ಅಂದರೆ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಎಲ್ಲ ಕೂಡ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಚಾಪ್ಟರ್ಸ್. ಅಂದರೆ ಇವಾಗ ನೀನಾದನೇ ಏನಿತ್ತು ಅದೊಂದು ಚಾಪ್ಟರ್ ಆಗಿತ್ತು, ಅದು ಡಿಫ್ರೆಂಟ್ ಚಾಪ್ಟರ್. ಸೊ ನೆಕ್ಸ್ಟ್ ಬೇರೆ ಚಾಪ್ಟರ್ಗೆ ಹೋಗ್ತಾ ಇದೀವಿ. ಒಂದಲ್ಲ ಒಂದು ವೇ ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಬಂದೇ ಬರ್ತೀವಿ. ಸೊ ನೀವು ನೀನಾದನಾಗ ಏನು ಪ್ರೀತಿ ಕೊಟ್ರಿ ಅದೇ ಥರ ಇನ್ನು ಹೆಚ್ಚು ಪ್ರೀತಿ ನಮಗೆ ನೆಕ್ಸ್ಟ್ ಬೇರೆ ಏನೇ ಪ್ರಾಜೆಕ್ಟ್ಸ್ ಮಾಡ್ತೀವಿ ಅದಕ್ಕೆ ಕೊಡಬೇಕು. ಆ್ಯಂಡ್ ಅದನ್ನು ಕೊಡ್ತೀರಾ ಅಂತ ಗೊತ್ತು. ಆ್ಯಂಡ್ ಯಾಕಂದರೆ ಆಲ್ರೆಡಿ ನನಗೆ ಅಂದರೆ ಕ್ವಾರ್ಟ್ಲಿಗೆ ಕಿಚನ್ ಶೋ ಮಾಡಬೇಕಾಗಿದ್ದರೆ ನಿಮ್ಮ ಮೆಸೇಜ್ ನೋಡ್ತಾ ಇದ್ದೆ. ಸೊ ಏನಾಯಿತು? ಸೊ ಶೋ ಮಾಡಬೇಕಾದ್ರೆ ನೋಡ್ತಾ ಇದ್ದೆ. ಅಂದರೆ ಲೈಕ್ ಎವ್ರಿ ಟ್ಯಾಗ್ಸ್ ಆಗಿರ್ಬೋದು, ಎವ್ರಿ ಕಮೆಂಟ್ಸ್ ಆಗಿರ್ಬೋದು ಎಲ್ಲ ನೋಡ್ತಾ ಇದ್ದೆ. ಸೊ ಒಂಥರ ಎಮೋಷನಲ್ ಆದ್ವಿ ಸ್ವಲ್ಪ. ಲೈಕ್ ಶೂಟಲ್ಲಿ ಇರ್ಬೇಕಂದ್ರೆ ಇಷ್ಟೊಂದು ಟ್ಯಾಗ್ಸ್, ಇಷ್ಟೊಂದು ಏನೋ ರಿಯಾಕ್ಟ್ ಆ್ಯಂಡ್ ಕೆಲವ್ರ ಮೆಸೇಜ್ ಓದಿ ಲೈಕ್ ಓಕೆ ಇಷ್ಟೊಂದು ಡೀಪ್ ಆಗಿ ಕನೆಕ್ಟ್ ಆಗಿದ್ದಾರೆ. ಕಾಲ್ ಕೂಡ ಬಂತು, ನೀನು ಅದನ್ನ ಹಂಗೆ ಒಬ್ರು ಫ್ಯಾನ್ಸ್ ಕಡೆಯಿಂದ ಎಲ್ಲ ತಿಂಡಿ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ ನಾವು ಅಂತ ಹೇಳಿ ಎಮೋಷನಲ್ ಆಗಿ ಹತ್ಕೊಂಡು ಕಾಲೆಲ್ಲ ಬಂದಿತ್ತು. ಸೊ ನಾನು ಅದನ್ನೇ ಹೇಳ್ತಿರೋದು ನಿಮಗೆ, ಇನ್ನೂ ತುಂಬ ಮಾಡೋದಿದೆ ನಾವು. ಆ್ಯಂಡ್ ಸಿಕ್ಕಾಬಟ್ಟೆ ಇದಲ್ಲ, ನಾವೇನೇ ಪರ್ಫಾರ್ಮೆನ್ಸ್ ಮಾಡಿದ್ರು ಅದಕ್ಕೆ 100% ಕೊಟ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡಿ. ಆ ಪ್ರೀತಿಗೆ ಯಾವ ಥರ ರಿಪ್ಲೈ ಮಾಡೋಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಲೈವ್ ಬಂದು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತಿದ್ದೀವಿ. ಸೊ ಐ ಥಿಂಕ್ ದಿಸ್ ಮಚ್ ವಿ ಕ್ಯಾನ್ ಡೂ. ಆ್ಯಂಡ್ ಎಸ್, ಬೇರೆ ಇನ್ಕಂಪ್ಲೀಟ್ ಲವ್ ಸ್ಟೋರಿ. ಇನ್ಕಂಪ್ಲೀಟ್ ಲವ್ ಸ್ಟೋರಿ ಅಂತ ಏನಂತ ಅಂದರೆ ಎಂಡಿಂಗ್ ಇದ್ರ ಬಗ್ಗೆ ಅಂತ. ಓಕೆ, ಇನ್ಕಂಪ್ಲೀಟ್ ಅಂದರೆ ಇಟ್ ಈಸ್ ನೆವರ್ ಎಂಡಿಂಗ್, ದೇರ್ ಇಸ್ ಎ ನ್ಯೂ ಸ್ಟಾರ್ಟ್. ಕರೆಕ್ಟ್ ಅಲ್ವಾ? ಕರೆಕ್ಟು. ಅಂದರೆ ಮಿಸ್ ಯು ದಿಲ್ಖುಷ್, ಮಿಸ್ ಯು. ಬೇಗ ಮತ್ತೆ ಬನ್ನಿ ದಿಲ್ಖುಷ್, ಬಿಗ್ ಬಾಸ್ಗೆ ಬನ್ನಿ. ಹೇಗಿದ್ದೀರಾ? ಮೇಡಮ್ ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ತುಳು ಪಾತಿರ್ಲೆಕ್ಕ ಪ್ರತಿ ಟೈಮ್ ಹೇಳ್ತೀರಾ? ಪ್ರತಿ ಟೈಮ್ ನಾನಿರೋ ಒಂದು ಸೆಂಟೆನ್ಸ್ ಹೇಳ್ತೀನಿ ಅಷ್ಟೇ. ಹಲೋ ಎಂಚೋಲ್ಲರಣ್ಣ, ಯಾನು ಸೌಖ್ಯ ಈರೆಂಚೋಲ್ಲರು. ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾನೆ. ಏಯ್ ಬಾರ ಸುಮ್ಮನೆ ರೀ. ನೋಡ ನೀವು ಹೇಳ್ತೀರಿ ನೀನು. ಓಕೆ, ಯಾರಿದ್ದಾರೆ ಅಂದ್ರೆ ಇಲ್ಲ, ಆಕ್ಚುಲಿ ನನ್ನ ಸೀರಿಯಲ್ ಅಲ್ಲಿ ನನ್ನ ತಮ್ಮ ಪ್ರಾಣಿ ಇದ್ದಾನೆ. ಬಾ ಇವಾಗ ಇವಾಗ ನೀ ಬಂದಿಲ್ಲ ಅಂದ್ರೆ ಎಲ್ಲರೂ ಏನ್ ಅನ್ಕೊಳ್ತಾರೆ ಹೇಳು? ಆಟಿಟ್ಯೂಡ್ ಇದೆ ನಿಂಗೆ ಅನ್ಕೊಳ್ತಾರೆ. ಮಿಸ್ಟರ್ ಪ್ರಾಣಿ ಬಾ ನೀನು ಇಂಟ್ರಾಕ್ಷನ್ ಇಷ್ಟು. ನನ್ನ ತಮ್ಮ ಪ್ರಾಣಿ. ಸೊ ಸೀರಿಯಲ್ ಅಲ್ಲಿ ತಮ್ಮ, ರಿಯಲ್ ಆಗಿ ಅಣ್ಣ. ರಿಯಲ್ ಲೈಫಲ್ಲಿ ಅಣ್ಣ, ಸೀರಿಯಲ್ ಅಲ್ಲಿ ತಮ್ಮ. ಎಲ್ರಿಗೂ ಹಾಯ್ ಅಂತ ಹೇಳು. ಮ್ಯಾರೇಜ್ ಆಗೈತೆ ಯಾರಿಗೆ? ಪ್ರಣೀಗ ಯಾರಿಗೆ ಮ್ಯಾರೇಜ್? ಹಾಯ್ 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 ಪ್ರಣೀ. ಸೊ ನಿಮ್ಗೆ ಹೇಗಿತ್ತು ನೀನು ಅದನ್ನ ಜರ್ನಿ? ಪ್ರಾಣಿ ಬಗ್ಗೆ ಹೇಳಬೇಕು ಅಂದ್ರೆ ಒಂದೇ ಮಾತು.
ಅವ್ರಿಗೆ ಸ್ವಲ್ಪ ಇಂಟ್ರಾಕ್ಷನ್ ಪ್ರಾಬ್ಲಮ್ ಇದೆ. ಅವ್ರಿಗೆ ಕ್ಯಾಮ್ರಾ ಕೊಟ್ಬಿಟ್ರೆ ಸಡನ್ ಆಗಿ ಮಾತಾಡೋಕ್ಕೆ ಹೇಗನ್ಸ್ತು ನಿಮಗೆ ನೀನಾದೆಲ್ಲ ಜರ್ನಿ? ಖುಷಿ ಆಯಿತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಸೀರಿಯಲ್ ಯಾವಾಗ ಮಾಡಿರಲಿಲ್ಲ, ಫಸ್ಟ್ ಟೈಮು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದೆ ಅಂತ ಖುಷಿ ಆಯಿತು. ಅದರಲ್ಲೂ ಇಬ್ಬರು, ಒಂದು ಅಣ್ಣ, ಒಂದು ಅಕ್ಕ, ತಂಗಿ ಸಿಕ್ಕಿರೋದು ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಯಿತು. ಬರೀ ಇವರಿಬ್ಬರೇ ಅಲ್ಲದೆ ಮುನ್ನ, ಬಾಲ, ಸಂಜು ಮತ್ತು ಅಥರ್ವ, ಸೊ ಇವರೆಲ್ಲರೂ ಇವಾಗ ಹೆಂಗೆ ಅಂದರೆ ಒಂದು ಫ್ಯಾಮಿಲಿ ಆಗಿದ್ದೀವಿ ಈಗ. ಸೊ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಇಲ್ಲೇ ಇರ್ತಾರೆ. ಇಲ್ಲ, ನನ್ನ ಅಂದ್ರೆ ಮುನ್ನ, ಬಾಲ, ಆಮೇಲೆ ಇವ್ನಿಗೆ ಬೇರೆ ಹೆಸರೇ ಹೇಳ್ತೀವಿ ನಾವು, ಬಟ್ ಅದು ಬೇಡ ಹೇಳ. ಪ್ರಾಣಿ, ಅಥರ್ವ, ಸಂಜು, ಸೊ ಇವರೆಲ್ಲ ಮೀಟ್ ಮಾಡ್ತಾನೆ ಇರ್ತೀವಿ. ಒಂಥರ ಫ್ಯಾಮಿಲಿ ಥರನೇ ಆಗಿದ್ದೀವಿ. ಸೊ ನೀನಾ ಅದರಿಂದ ಲೈಕ್ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಆ್ಯಂಡ್ ಒಳ್ಳೆ ಒಂದು ಗ್ರೂಪ್ ಸಿಕ್ಕಿದೆ. ಸೊ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಜಾಸ್ತಿ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ವೇದಕ ಕುಳ್ಳಿ ಯಾರು ಕುಳ್ಳಿ? ಹೌದಾ? ಹೇಳಾಗ ನಿಮ್ಮ ಹೆಸರನ್ನ ಬೇಡ, ಫೇಮಸ್ ಆಗಿ ಹೋಗ್ತಾರೆ. ಯಾರನ್ನ ಕುಳ್ಳಿ ಅಂತಿದ್ದೀರಾ? ಕರೆಕ್ಟ್ ಇಟ್ಟು ಕುಳ್ಳಿ ಗಿಳ್ಳೆಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಅಲ್ಲಪ್ಪ, ಕರೆಕ್ಟ್ ಇಟ್ಟು 5.4 ಕರೆಕ್ಟ್ ಕೇಳಿಲ್ಲ. 5.4 ಅದು ನಾರ್ಮಲ್ ಹೈಟ್ ಆಕ್ಚುಲಿ. ಅಲ್ಲ ಕೇಳಿಲ್ಲ ಅವರು. ಅವ್ರು ನೋಡು, ಅವ್ರು ಹೆಂಗೆ ನೋಡು, ಹೇಳ್ತಿದ್ರೆ ಜಾಸ್ತಿ ಮಾಡೋದು. ಇವು ಕುಳ್ಳಿ ಅಂತೆ. ಓ ಮೈ ಗಾಡ್, ಏಯ್ ಯಾವ ಕುಳ್ಳಿ ಅಂತ ಹೇಳ್ತಿದ್ರೆ ಜಾಸ್ತಿ ಮಾಡೋದು ನೋಡು, ಕುಳ್ಳಿ ಕುಳ್ಳಿ ಅಂತ ಹೇಳಿದೆ ನಾನು ಬೈಕ್ ಎಂಡ್ ಮಾಡ್ಬಿಡ್ತೀನಿ ಲೈವ್ನಾಗ. Today is my birthday. Please wish me Happy birthday. All about Dilkush. Okay, happy birthday. ನಿಮ್ಮ ಓಕೆ, ಸಾರಿ ನಿಮ್ಮ ಹೆಸರು ಗೊತ್ತಿಲ್ಲ, ಬಟ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಖುಷಿ ಮೇಡಮ್ ಹೇಗಿದ್ದೀರಾ? ನೋಡಿ ಹಿಂಗಿದ್ದಾರೆ, ಚೆನ್ನಾಗಿದ್ದೀನಿ. ಹಿಂಗಿದ್ದಾರೆ. ಅದೇನದು ನೀವು ಯಾಕೆ ಎಲ್ರು ಹಿಂಗೆ ಮಾಡೋದು? ಏನದು? ಏನು ಸಿಗ್ನೇಚರಾ? ಅಂತ ಅದೊಂದು ಕ್ರೌ ಅಂತೆ. ಯಾವ್ದದು ಕ್ರೋವಾ? ಅದೇನೋ ಬರುತ್ತಲ್ಲ ಕೌ ಕೌ ಅಂತ ಯಾವ್ದೊಂದು ಸರಿ ಇಲು ಹಂಗೆ ಇದೊಂದು ಗಿರ್ರ ಅದು ಆಲ್ರೆಡಿ ಯಪ್ಪ ಹಿಂಗ ಅಂದ ತಕ್ಷಣ ಮತ್ತೆ ಹಿಂಗ್ ಬೇರೆ ತರ ರೆಡಿ ಆಗೋದು. ಮಾಡಿರೋಡ್ದೆ ನೋಡಕ್ ಆಗ್ತಿಲ್ಲ ನಿಮ್ಗೆ. ಒಟ್ನಲ್ಲಿ ನೋಡ್ತೀರಾ? ಇಲ್ಲ, ಅದು ಬಂದ್ರೆ ಇವಾಗ ಹಿಂಗೆ ಸ್ಕ್ರಾಲ್ ಅಪ್ ನೋಡಕ್ ಆಗಲ್ಲ. ಅಣ್ಣ ಉದ್ದ ಅಷ್ಟೇ, ಅದು ಕರೆಕ್ಟ್. ನಮ್ದು ಕಾರ್ತಿಕ್ ಅಂತ. ಕಾರ್ತಿಕ್ ಅವರು ಹ್ಯಾಪಿ ಬರ್ತ್ಡೇ. ಕಾರ್ತಿಕ್ ಅವರೇ ಹ್ಯಾಪಿ ಬರ್ತ್ಡೇ ಟು ಯು. ಖುಷಿ ಆಗಿರಿ, ಲೈಫ್ ನ ಆರಾಮಾಗಿ ತಗೋರಿ. ನಾ ನೋಡಿ ಈಗೆಲ್ಲ ಹಿಂಗೆ ಲಂಬು ಗಿಂಬೋದು. ಲಂಬುನ ನನ್ನಂತ ಹೈಟ್ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಏನ್ ಲಂಬು? 100 ಜನರಲ್ಲಿ ಒಬ್ರು ಈ ತರ. ಇವನು ಕುಳ್ಳಾನೆ ನನಗೆ ಕಂಪೇರ್ ಮಾಡಿದ್ರೆ. ಪ್ರಸನ್ನ ಅಂತೂ ಕುಳ್ಳಗೆ ಕುಳ್ಳ. ಪ್ರಸನ್ನ ನಿನ್ ಕುಳ್ಳಗೆ ಕುಳ್ಳ ಅಲ್ಲ. ಅವ್ರು ನನ್ನ ಪಾಡಿಗೆ ನಾನಿದ್ದೀನಿ ಅಣ್ಣ. my favorite. ಏನಾದ್ರು ಕ್ವಶನ್? ಸುಮ್ಮನೆ ಬೋರ್ ಆಗುತ್ತಲ್ಲ. ಹಾಯ್ ಬೇತಾಳಕ್ಕ. ಹಾಯ್. ಹೇ ಬೇತಾಳ. ಬೇತಾಳ ಅಂತೂ ಎಲ್ಲೋದ್ರೂ ಕ್ವಾಟ್ಲೆ ಕಿಚನ್ ಪ್ರೋಗ್ರಾಮ್ ಕಿಂಗ್. ನಾನು ಏನೋ ಅಲ್ಪ ಸ್ವಲ್ಪ ಮಾಡ್ತೀನಪ್ಪ, ಬಟ್ ನನ್ನ ಎಕ್ಸ್ಪೆರಿಮೆಂಟ್ ನೋಡಿ. ಇಲ್ಲಿರಲ್ಲ ಇವ್ರು ಫಸ್ಟ್ ಅಲ್ಲ, ಫಸ್ಟ್ ನಮ್ಮಮ್ಮ, ಅದ್ರ ಜೊತೆಗೆ ಅಲ್ಲ ಫಸ್ಟ್ ಜಡ್ಜ್ ಅಂತ ಹೇಳ್ಕೊಂಡು ಜಡ್ಜ್ ಅಲ್ಲಿದ್ದಾರೆ ನಮ್ಮ ತಾಯಿ. ಅಂಡ್ ನನ್ನ ಎಕ್ಸ್ಪೆರಿಮೆಂಟ್ ಎಲ್ಲ ಏನು ಎಷ್ಟೇ ಕೆಡ್ದಾಗಿದ್ರು, ಏನೇ ಚೆನ್ನಾಗಿಲ್ಲ ಅಂದ್ರು ಫಸ್ಟ್ ಎಕ್ಸ್ಪೆರಿಮೆಂಟ್ ಆಗೋದು ಇವನೇ. ಕ್ರಸ್ ಅಂತೆ. ಕ್ರಸ್. ಹಾ ಅದೇನದು? ಕ್ರಶ್ ಅಲ್ಲ ಅದಕ್ಕೆ.
ಓಕೆ ಅವ್ರ ಹೆಸರು ಹೇಳ್ಬಿಡಿ ಹೆಂಗಿದ್ರೆ ಇದು ಒಂದು ನಿಮಿಷ. ಇಲ್ಲ ಮೇಲೆ ಹೋಗು. ಯಾಕೆ ನೀನೇ ಕಷ್ಟ ಹುಡುಕ್ತಾ ಇದೀಯ ಇವಾಗ, ಹೋಗಾಯ್ತಾನೆ ಬಿಡು. ಅವರ ಯಾರು ಖುಷಿ ಅವರೇ, ನೀವು ಸಿಂಗಲ್ಲ ಇವಾಗ ನೋಡಿ, ಸಿಂಗಲ್ ಆಗಿದ್ದೀರ, ಸಿಂಗಲ್ ಅಂತೆ. ಖುಷಿ ಸಿಂಗಲ್, ಖುಷಿ ಎರಡು ಇರಕ್ ಚಾನ್ಸ್ ಇಲ್ಲ. ಅವ್ರು ಯಾವತ್ತಿದ್ರು ಸಿಂಗಲ್. ಖುಷಿ ಇಬ್ರು ಹಾಕಾಗತ್ತಾ? ಇಲ್ಲ, ಓನ್ಲಿ ಏನು ಒಕ್ಕಟೇ ಪೀಸ್, ಒಂದೇ ಒಂದು ಪೀಸ್ ಇಲ್ಲ. ಆಯುರ್ವೇದಕ್ಕಂದಿದೆ ಬ್ರೋ. ಬೆಸ್ಟ್ ಪಾರ್ಟಿ ಅಲ್ಲ, ಬೆಸ್ಟ್ ಪಾರ್ಟಿ ನೀನಾದನ ಶೂಟಿಂಗ್ ಅಂತೆ. ಬೆಸ್ಟ್ ಪಾರ್ಟಿ ಇವಳಿಗೆ ಫಸ್ಟ್ ಟೈಮ್ ನಾನು ವಾರ್ನಿಂಗ್ ಕೊಟ್ಟಿದ್ದು. ಹೇಳಿದ್ನಲ್ಲ ನಾನು ಹೆಂಗ್ ಇರಿಟೇಟ್ ಮಾಡ್ತೀನಿ ಅಂದ್ರೆ, ಅಲ್ಲ ಅದು ಸೀಸನ್ 1 ಅಲ್ಲಿ ಅದಕ್ಕೂ ಅಂದ್ರೆ ಎಪಿಸೋಡ್ ಶೂಟ್ ಆಗಿರ್ಲಿಲ್ಲ, ಜಸ್ಟ್ ವಾರ್ನ್ ಮಾಡಿದ್ದು. ಅಣ್ಣ ಒಂದು ಫುಲ್ ಹೆಂಗ್ ವಾರ್ನಿಂಗ್ ಅಂದ್ರೆ ಈ ಸೀನಿಯರ್ಸ್ ರ್ಯಾಗ್ ಮಾಡ್ತಾರಲ್ಲ ಹಾಗೆ, ಹೆಂಗೆ ಅಲ್ಲ ವಾರ್ನ್ ಮಾತ್ರ ನಾನು ಮಾಡಿದ್ದಷ್ಟೇ. ಹೆಂಗ್ ಮಾಡ್ತೀನಿ ನೋಡು ಅಂತ ನಾನು ಸುಮ್ಮನೆ ಓಕೆ ಓಕೆ ಅಂತ ಆಟಿಟ್ಯೂಡ್ ಅಷ್ಟೆಲ್ಲ ಇರ್ಲಿಲ್ಲ. ಇವತ್ತು ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತು. ನಾನು ಮಾತಾಡ್ಸ್ತಾನೆ ಇರಲಿಲ್ಲ. ಹೇಳ್ಬಿಡಿ, ನೀನ್ ಹಿಂಗ್ ನೋಡಿದ್ರು ಅಷ್ಟೇ, ಆಗ ಹೇಳಿದ್ರು ಅಷ್ಟೇ. ಅವ್ನು ಹೇಳ್ದ ಅಷ್ಟೇ, ಆಮೇಲೆ ಅದನ್ನ ನಾನ್ ನಿಜ ಮಾಡಿದೆ. ತೆಲುಗು ಪಿಲ್ಲ. ಓ ಕರೆಕ್ಟ್, ಹೇಳಿದ್ ನಾನು, ಮಾಡಿದ್ದೀವ್ರು ಇರಿಟೇಟ್. ಎಸ್, ಹೊಡೆದು 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 ಹೊಡೆದು. ಫ್ಯಾನ್ ಆಫ್ ದಿಲ್ಕುಶ್. so cute. ಮತ್ತೆ ಹಿಂಗ್ ಮಾಡ್ರ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮುಖ ವೇದ ಹೋಗಿ. ಹಾಯ್ 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 ಅಷ್ಟೇನಾ ಬ್ರೋ? ಏನು ಬ್ರೋ ಹೇಳಿ ಬ್ರೋ. ಖುಷಿ ಐ ಲವ್ ಯು ಅಂತೆ ಕಾರ್ತಿಕ್ ಅವರು. ಯಾಕೋ ಅವ್ರು ಸ್ವಲ್ಪ ಹಂಗೇನೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಏನು? ನೆಕ್ಸ್ಟ್ ಪ್ರಾಜೆಕ್ಟ್ ಆಕ್ಚುಲಿ ಡಿಸ್ಕಷನ್ ನಡೀತಾ ಇದೆ, ಬಟ್ ವಿಲ್ ಲೆಟ್ ಯು ನೋ ಸೂನ್. ಕ್ವೆಶ್ಚನ್ ಕೇಳ್ತಿದ್ದೀನಿ, ರಿಪ್ಲೈನೇ ಮಾಡ್ತಿ. ಏನು ಕ್ವೆಶ್ಚನ್ ಕೇಳಿದ್ರೆ ಏನು ರಿಪ್ಲೈ ಮಾಡಿಲ್ಲ. ಇನ್ನೊಂದು ಯಾವುದಾದ್ರೂ ಸೀರಿಯಲ್ ಮಾಡಿ ಪ್ಲೀಸ್. ಲೆಟ್ಸ್ ಸಿ. ಪಾರ್ಟ್ 3 ಇದೆಯಾ? ಇಲ್ಲ, ದೇರ್ ಇಸ್ ನೋ ನೀನಾದನ ಪಾರ್ಟ್ 3. ಖುಷಿ ಯು ಆರ್ ಸೋ ಕ್ಯೂಟ್. ಯಪ್ಪಾ, ಈ ಎಕ್ಸ್ಪ್ರೆಷನ್ ನೋಡೋಕ್ಕಾಗ್ತಿರ ನನ್ನ ಕೈಯಲ್ಲಿ. ಅದೇನೋ ಆಗ್ಬಿಡ್ತು ಸಡನ್ ಆಗಿ. ಸೇ ಅಬೌಟ್ ಕ್ವಾಟ್ಲೆ ಕಿಚನ್ ಬಗ್ಗೆ ಹೇಳ್ಬೇಕಂತೆ. ಕ್ವಾಟ್ಲೆ ಕಿಚನ್ ಬಗ್ಗೆ ಹೇಳಬೇಕು ಅಂದ್ರೆ, ಇವಾಗ ಜನರಲ್ ಆಗಿ ಹೇಳಬೇಕು ಅಂದ್ರೆ, ಓಕೆ ಅಂದರೆ ಒನ್ ಆಫ್ ದ ಬೆಸ್ಟ್ ಶೋ ನಾನು ಚೂಸ್ ಮಾಡಿರೋದ್ರಲ್ಲಿ ರಿಯಾಲಿಟಿ ಶೋ ಅಂತ ಬಂದರೆ, ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ತಕದಿಮಿತ ಶೋ ಒಂಥರ ನನಗೆ ಮತ್ತೆ ಬೆಂಗಳೂರಲ್ಲಿ ಇರೋದಕ್ಕೆ ಮೇನ್ ರೀಸನ್ ಆಗಿರೋ ಪ್ರಾಜೆಕ್ಟ್ ಅದು. ಸೊ ಆ ಪ್ರಾಜೆಕ್ಟಿಂದ ನಾನು ದುಬೈ ವಾಪಸ್ ಹೋಗೋ ಬದಲು ಬೆಂಗಳೂರಲ್ಲಿ ಸ್ಟೇ ಆದೆ. ಸೊ ಅದು ಒಂಥರ ಕಮ್ ಬ್ಯಾಕ್ ಪ್ರಾಜೆಕ್ಟ್ ಹೌದು, ಆ್ಯಂಡ್ ಅದು ಸ್ಪೆಷಲ್ ಪ್ರಾಜೆಕ್ಟ್ ಹೌದು. ಅದು ಬಿಟ್ಟರೆ ಕ್ವಾಟ್ಲಿ ಕಿಚನ್ ನಾನು ತುಂಬಾ ಎಂಜಾಯ್ ಮಾಡ್ತಿರೋ ಶೋ, ಆ್ಯಂಡ್ ಪ್ರತಿದಿನ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ನಾವು ಅನ್ಕೋತೀವಿ ಓಕೆ ಏನಾದರೂ ಗಿಮಿಕ್ ಮಾಡೋಣ ಅದು ಮಾಡೋಣ ಅಂತ, ಬಟ್ ಏನೂ ವರ್ಕೌಟ್ ಆಗಲ್ಲ. ಅದು ನಮ್ಮ ಕೈಯಲ್ಲೇ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ಒಂಥರ ಚಾಲೆಂಜ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದು ಎವ್ರಿ ವೀಕ್ ಒಂಥರ ಚಾಲೆಂಜ್ ಆಗಿರುತ್ತೆ. ಸೊ ಫನ್. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಸಪ್ರೇಟಾಗಿ ಬರ್ತೀನಿ.
ಸೊ ಕ್ವಾಲಿಫಿಕೇಶನ್ ಹೇಳಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಶೋ ಐ ಕ್ಯಾನ್ ಸೇ. ಅಲ್ಲ ಆಸ್ ಅನ್ ಆಡಿಯನ್ಸ್ ಕೂಡ ಶೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರು ಫಸ್ಟ್ ಟೈಮ್ ಆ ಥರ ಹೇಳಿದ್ದು ಒಂದು ಶೋ ಚೆನ್ನಾಗಿದೆ ಅಂತ. ಅಂದ್ರೆ ನಾನು ಇದಕ್ಕಿಂತ ಮುಂಚೆ ಕೆಲವು ಶೋ ಮಾಡಿದಾಗ ಇಲ್ಲ ಇದರಲ್ಲಿ ಇದು ಸರಿ ಇರಲಿಲ್ಲ ಅದು ಸರಿ ಇರಲಿಲ್ಲ ಅಂತ ಅಂದರೆ ನನ್ನ ಒಪಿನಿಯನ್ ಕೇಳಿದಾಗ ಹೇಳ್ತಾ ಇದ್ರು. ಆ್ಯಂಡ್ ಈ ಶೋ ಮಾಡಬೇಕಾದ್ರೆ ಇಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ನಾನು ಸೀರಿಯಸ್ಲಿ ಆಕ್ಚುಲಿ ಶೋ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ನೋಡೋ ಥರ ಇದೆ ಶೋ. ಖುಷಿ ಆಯ್ತು ಆ್ಯಕ್ಚುಲಿ. ಹೆಣ್ಣು ಮಕ್ಕಳ ಏಜ್ ಕೇಳಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಏನು ಏಜ್ ಕೇಳಿದ್ರು? ಹಾಂ ಪರವಾಗಿಲ್ಲ ಹೇಳು. ನಿಮ್ಮ ಆನ್ಸರ್ ಹೇಳಿದೆ ನಾನು 30 ಅಂತ ಹೇಳು. ಯಾಕೆ ಬಂದು 40 ಅಂತ ಹೇಳ್ಬಿಡು. ಇವಳು 30, ಇವನಿಗೆ 45. ನಿನಗೆ ನನಗೆ 30 ನಿಮ್ಗೆ 45. ನಂಗೆ ಕಾಣಲ್ಲ ಬಿಡು. ಯಾರು ನೀನಾ? ಸ್ವೀಟ್ 6. ನೀನು ಹೆಂಗ್ ಕಾಣಿಸ್ತಿದೆ ಅಂತ ಹೇಳ ಹೇಳು ಸ್ಟಾರ್ಟ್ ಹೇಳು ಹೆಂಗ್ ಕಾಣಿಸ್ತಿದೆ ಅಂತ. ನಮ್ಮ ಗ್ರೂಪಲ್ಲಿ ಅವನೊಂಥರ ಸ್ಪೆಷಲ್ ಗೆಸ್ಟ್ ಇದ್ದಂಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಮಿಸ್ ಮಾಡ್ಕೊತಾರೆ. ರೀಲ್ಸ್ ಮಾಡಿ ಅದು ಹೋಗ್ತಾ ಇದೆ ಕ್ವಶನ್ಗಳು ನಿಲ್ತಾನೆ ಇಲ್ಲ. ರೀಲ್ಸ್ ಮಾಡಿ ಸೀರಿಯಲಲ್ಲಿ ಮಿಸ್. ಓಕೆ ಅದು ಕ್ವಶನ್ ಓದಕ್ಕೆ ಆಗ್ತಿಲ್ಲ ನೋಡಿ, ಅಷ್ಟು ಅದು ಸ್ಪೀಡಾಗಿ ತುಂಬ ಕ್ವಿಕ್ ಹೋಗ್ತಿದೆ. ಆಗಿ ಹೋಗ್ತಾ ಇದೆ. Do you like to collaborate? Please check here. ಎಲ್ಲ ಹೋಯ್ತದೆ. ಪ್ಲೀಸ್ ಒಂದು ನಿಮಿಷ. ದಿಸ್ ಇಸ್ ಮೈ ಕ್ವಶನ್ ಹಾಕಿದ್ರು, ಅದಕ್ಕೆ ರೀಲ್ಸ್ ಅಂದರೆ ಎಂಜಾಯ್ ಮಾಡ್ತೀವಿ, ಪ್ಲೀಸ್ ರೀಲ್ಸ್ ಮಾಡಿ ಅಂತ. ತುಂಬ ಮಾಡೋಣ. ನಾವು ರೀಲ್ಸ್ ಮಾಡ್ದೇನೆ ಆಲ್ಮೋಸ್ಟ್ 1 year ಆಗಿದೆ ಅನ್ಸುತ್ತಲ್ಲ. ಆಲ್ಮೋಸ್ಟ್ 1 year. ರೀಲ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ. ಆ್ಯಂಡ್ ಎಲ್ಲರೂ ಅವರು ಕೆಲಸದಲ್ಲಿ ಬ್ಯುಸಿ ಇದ್ವಿ. ಸೊ ನೋಡೋಣ. ನೆಕ್ಸ್ಟ್ ಸೀಸನಲ್ಲಿ ಇದ್ದೆ ನಾನು. ಯಾರು ನೀವು ಚೈಲ್ಡ್ಹುಡ್ಡಲ್ಲಿ ಯುನಿಕ್ ಸಿಸ್ಟರ್ ಡ್ಯಾನ್ಸ್ ಟೀಮಲ್ಲಿ ಇದ್ರಲ್ವಾ ಅಂತ ಕೇಳಿದ್ರು. ಅದಕ್ಕೆ ಹೌದು ಇದ್ದೆ. ಡ್ಯಾನ್ಸರ್ ಗೊತ್ತಾ? ಅಣ್ಣನೂ ಸೂಪರ್ ಡ್ಯಾನ್ಸರ್ ಗೊತ್ತಾ. ನಿಮ್ಮ ಮತ್ತೆ ಕಲರ್ಸ್ ಕನ್ನಡ ಬಾಂಡ್ ಹೇಗಿದೆ? ನಿನ್ನ ಕ್ವಶನ್ ನನ್ನ ಕ್ವಶನ್ ಗೊತ್ತಿಲ್ಲ. ಇಬ್ರು ಬಿಕಾಸ್ ನಾನು ಕಲರ್ಸ್ ಕನ್ನಡದಲ್ಲಿ ಮಾಡಿದ್ದೀನಿ. ಅಂದ್ರೆ ಇವರು ಹೀರೋಯಿನ್ ಆಗಿ ಸ್ಟಾರ್ಟ್ ಮಾಡಿದ್ದು ನಮ್ಮನೆಯವರಾಣಿ. ಅದು ಅಷ್ಟೇ ತುಂಬ ಒಳ್ಳೆ ಜರ್ನಿ ನಂದು. ಆ್ಯಂಡ್ ತುಂಬ ಮಜಾ ಮಾಡ್ತಿದ್ದೆ ಅವಾಗಲೂ. ಆ್ಯಂಡ್ ಕಲರ್ಸ್ ಕನ್ನಡ ನಾನು ಬ್ಯಾಕ್ ಟು ಇಂಡಸ್ಟ್ರಿ ಇರಬೇಕು ಅಂದ್ರೆ ರೀಸನ್ ಕಲರ್ಸ್ ಕನ್ನಡ. ಸೊ ಆ ಬಾಂಡಿಂಗ್ ಇದ್ದೇ ಇದೆ. ನನ್ನ ಲೀಡ್ ಆಗಿ ವೆಲ್ಕಮ್ ಮಾಡಿದ್ದು ಕಲರ್ಸ್ ಕನ್ನಡ, ಸೊ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಆ್ಯಂಡ್ ಸ್ಟಾರ್ ಸುವರ್ಣ ನನಗೆ ಒಂದು ಸ್ಪೆಷಲ್ ಆಗಿರೋ ಪ್ರಾಜೆಕ್ಟ್ ಕೊಟ್ಟಿದೆ, ನೀನಾದೇನ, ವಿಚ್ ಈಸ್ ನಾನು ಯಾವತ್ತೂ ಅದನ್ನು ಮರೆಯೋಕ್ಕಾಗಲ್ಲ. ಯಾಕಂದರೆ ಅಂಥ ಒಳ್ಳೆ ಪ್ರಾಜೆಕ್ಟ್. ಆ್ಯಂಡ್ ಸೊ ಆ ಪ್ರಾಜೆಕ್ಟ್ ಶುರುವಾದಾಗಲೂ ಅಷ್ಟೇ ಇವರು ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ನನಗೆ ಒಂಥರ ಶಾಕ್ ಆಗ್ತಿತ್ತು. ಇವನು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತಿದ್ದ. ಫಸ್ಟ್ ಶಾರ್ಟೇ ತಾಳಿ ಕಟ್ಟೋ ಸೀನಲ್ಲಿ ನಾನು ಫುಲ್ಲು ರೇಗಾಡ್ತೀನಿ, ಇವಳು ರೇಗಾಡ್ತಾಳೆ. ಸೊ ಆ ಟೈಮಲ್ಲಿ ನಾನು ಎನರ್ಜಿ ಆಗ್ತಿದ್ದೀನಿ, ಅದಕ್ಕಿಂತ ಡಬಲ್ ಎನರ್ಜಿ ಆಗ್ತಿದ್ದಾರೆ. ಸೊ ಅದೊಂಥರ ಕಾಂಪಿಟೇಟಿವಲ್ಲೇ ಆ ಸೀನ್ನ ಮಾಡಿದ್ವಿ. ಬಟ್ ಅದು ಸ್ಕ್ರೀನಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಮಜಾ ಬಂತು. ಆ್ಯಂಡ್ ಲೈಕ್ ಓಕೆ, ಒಂದು ಲರ್ನಿಂಗ್ ಪ್ರೊಸೆಸ್ ಚೆನ್ನಾಗಿರುತ್ತೆ. ಯಾವಾಗ ಅಂದ್ಕೊಂಡು ಒಂದು ಲರ್ನಿಂಗ್ ಪ್ರೊಸೆಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಆ್ಯಂಡ್ ಸ್ಪೆಷಲಿ ಸ್ವಾತಿಮಾ ಆ್ಯಂಡ್ ಅವರ್ ಪಪ್ಪ ಆ್ಯಂಡ್ ಎವ್ರಿ ಒನ್, ಸ್ಪೆಷಲಿ ತುಂಬ ಒಳ್ಳೆ ಬಾಂಡಿಂಗ್. ಆ್ಯಂಡ್ ಸ್ವಾತಿಮಾ ಅಂತೂ ಅಮೇಝಿಂಗ್. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದೇ ಒಂಥರ ತುಂಬಾ ಖುಷಿ. ಅವ್ರ ಜೊತೆ ಇವತ್ತಿಗೂ ನಮ್ಮ ಬಾಂಡಿಂಗ್ ಹಾಗೆ ಇದೆ. ಆ್ಯಂಡ್ ಅವರು ಒಂಥರ ಅಮ್ಮನ ಥರ ಏನಾದರೂ ಇದ್ರೆ ಕಾಲ್ ಮಾಡ್ತೀವಿ, ಅಮ್ಮ ಹೆಂಗಿದ್ರೆ ಹೆಂಗೆ ಅಂತ. ಅವರು ತುಂಬ ಬ್ಯುಸಿ ಇದ್ದಾರೆ, ಸೊ ಹಂಗಾಗಿ ಮೀಟ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಅವ್ರ ಜೊತೆ ಲವ್ ಬರ್ತಾ ಇದ್ವಿ. ಸೊ ಹಾಗೆ. ಬಟ್ ನೀನಾದೇನ ನನ್ನ ಲೈಫ್ ಟೈಮಲ್ಲಿ ಒಂದು ಟಾಪ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ನೀನಾದೇನ ಒನ್ ಈಸ್ ಲೈಕ್ ವೆರಿ ಕ್ಲೋಸ್ ಟು ಮೀ.
ಅದು ನೀನದನ್ನ ಒಂದು ಎಂಡ್ ಆಗ್ಬೇಕಾದ್ರೆ ಇವ್ರು ಹತ್ತಿದ್ರು. ಸೊ ಎಷ್ಟು ಜನ ಹೇಳ್ತಿದ್ರು ಲೈಕ್ ಸೀಸನ್ 2 ಬರ್ತಿದೆ ಬಟ್ ಯಾಕೆ ಹೇಳ್ತಾ ಇದ್ದೀರಾ ಅಂತ. ಬಟ್ ನೀನದನ್ನ 1ಗೆ ಇವ್ರು ಅಷ್ಟು ಕನೆಕ್ಟೆಡ್ ಆಗಿದ್ರು. ಸೊ ಅದಕ್ಕೆ ಅವತ್ತು ಸ್ವಲ್ಪ ಎಮೋಷನಲ್ ಆಗಿದ್ರು. ಸಿಕ್ಕಾಬಟ್ಟೆ ಆಯ್ತಿದ್ದೀನಿ ಸೀಸನ್ 1 ಎಂಡ್ ಆಗೋಗಂತ. ಬಿಕಾಸ್ ಅವಾಗ ಆ ಪಾತ್ರಕ್ಕೆ ನಾವು ಕನೆಕ್ಟ್ ಆಗಿದ್ದು ರೀತಿ ಇರ್ಬೋದು. ಆ್ಯಂಡ್ ಒಂಚೂರು ಸ್ವಲ್ಪ ಪಾತ್ರದಿಂದ ಆಚೆ ಏನಾದರೂ ಬಂದರೂ ಸೀನ್ಸ್ ನಮಗೆ ಇಲ್ಲ ಈ ಪಾತ್ರ ಹಿಂಗಲ್ಲ, ಏನೋ ಮಿಸ್ಟೇಕ್ ಆಗಿದೆ ಇಲ್ಲಿ, ಏನೋ ಫೀಲ್ ಬರ್ತಿತ್ತು. ಕಮ್ಯುನಿಕೇಟ್ ಮಾಡ್ತಾ ಇದ್ವಿ, ಅದನ್ನು ಸರಿ ಮಾಡಿಸ್ಕೊಳ್ತಾ ಇದ್ವಿ. ಸೊ ಅವಾಗ ಇದ್ದಿದ್ದು ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ ಬಾಂಡಿಂಗ್ ಅದು. ಸೊ ಅದಕ್ಕೋಸ್ಕರ ಇವ್ರು ತುಂಬ ಎಮೋಷ್ನಲ್ ಆಗಿದ್ರು. ಆ್ಯಂಡ್ ಯಾಕಂದರೆ ಆ ಪ್ರಾಜೆಕ್ಟ್ 1 ಏನಿದೆ ಅದು ಎಂಡ್ ಆದಾಗ ಸ್ವಲ್ಪ ತುಂಬಾ ಎಮೋಷನ್ ಆಗಿದ್ರು. ಯಾಕಂದರೆ ಅದು ಅಷ್ಟು ಕನೆಕ್ಟ್ ಆಗಿತ್ತು ಮೇಡಮ್ ಅವ್ರಿಗೆ ಆ್ಯಂಡ್ ನನಗೂ ಕೂಡ ಆಬ್ವಿಯಸ್ಲಿ. ನಾನು ಇನ್ನೊಂದು ನಾನು ನೆನ್ನೆನೂ ಆ್ಯಕ್ಚುಲಿ ನಮ್ಮ ಹಳೆ ಎಪಿಸೋಡ್ಸಲ್ಲಿ ಕೂತ್ಕೊಂಡು ನೋಡ್ತೀನಿ, ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಲುಕ್. ಆ್ಯಂಡ್ ಒನ್ ಮಿನಿಟ್, ನಿಮ್ಮ ಲೈಫಲ್ಲಿ ಒಬ್ರು ತುಂಬ ಇಂಪಾರ್ಟೆಂಟ್ ಪರ್ಸನ್ ಇದೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಲೆ ಬಲೆ ಬಲೆಡೆ ಕಮ್ಮಿ what ಕಮ್ಮಿ. ಸೊ ಇವ್ರ ಹೆಸರು ಪ್ರೀತಮ್ ಅಂತ, ನನ್ನ ವೆರಿ ಕ್ಲೋಸ್ ಬಡಿ. ಅಂಡ್ UK ಇಂದ ಬಂದಿದ್ದೇನೆ. ಲೈವ್ ಇದ್ದೀರಾ? ಎಸ್. ಸೊ ನಂದು ಇವಂದು ಬಾಂಡಿಂಗ್ ಲೈಕ್ ಆಲ್ಮೋಸ್ಟ್ ಮೋರ್ ದೆನ್ 10 to 11 years. ಸೊ ಮೋರ್ ದೆನ್ ದಟ್. ಸೊ ನನ್ನ ಕಾಲೇಜ್ ಟೈಮಲ್ಲಿಂದ ಇರೋ ಒಬ್ಬ ಫ್ರೆಂಡ್ ಅಂದ್ರೆ ಇವನ್ ಮಾತ್ರ. ಆ್ಯಂಡ್ ಕೇರ್ಪೂಜಿ. ಸೊ ಈಸ್ ವೆರಿ ಕ್ಲೋಸ್ ಟು ಮೀ. ಹಿಸ್ ನೇಮ್ ಇಸ್ ಪ್ರೀತಮ್ ಹೆಗ್ಡೆ. ಆ್ಯಂಡ್ ಇವಾಗ ಫುಲ್ IT-ಲೆಲ್ಲ ಬ್ಯುಸಿ ಆಗಿದ್ದಾನೆ, ಕೈಗೆ ಸಿಗಲ್ಲ, 2 ವರ್ಷ ನಂತರ ಬಂದಿದ್ದಾನೆ. ಸಚ್ ಅ ಸ್ಪೆಷಲ್ ಪರ್ಸನ್. ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್. ನಿಮಗೆ ನಮ್ಮ ಆನ್ಲೈನ್ ಕಪಲ್ ಇಷ್ಟ, ನಮಗೆ ವೈಫ್ ಕಪಲ್. ಎಸ್, ಆಕ್ಚುಲಿ ಅವ್ರ ವೈಫ್ ಕಪಲ್ ಒಂಥರ ಡಿಫ್ರೆಂಟ್ ಕಾಂಬೋ ಇದು. ಸೊ ನಾನೊಂದು ಕೃಷ್ಣ ಅಂತಾನೆ ಕರೀತಿದ್ದೆ. ಅದೆಲ್ಲ ಮಾತಾಡಂಗಿಲ್ಲ. ಮದುವೆ ಆಗಿದೆ. ಅವ್ರೇನೋ ಹೇಳ್ತದ ರೈವಲ್ಲಿ, ನಾನ್ ನಿಮ್ಮನ್ನ ಕೃಷ್ಣ ಅಂತ ಕರೀತಿದ್ದೆ. ಬಟ್ ಇವಾಗ ಹೇಳಂಗಿಲ್ಲ, ಹಿಂಗ್ ಮದುವೆ ಆಗಿದೆ ಅಂತ ಹೇಳಿದೆ ಅಷ್ಟೇ. ನನ್ನ ಹೆಂಡತಿ ಇರ್ಬೋದು. ಏನಿದು ಗೊತ್ತಿಲ್ಲ, ಸುಮ್ಮನೆ ಆಟ ಆಡ್ತಿದ್ದೆ. ಓಕೆ 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 ಅಲ್ಲ. ಅಮ್ಮನ ಯಾರ್ದು ಅಮ್ಮನ ಬರ್ಡೇ ಅಂತೆ. ಓಕೆ, ಹಾಯ್ ಅಮ್ಮನ ಬರ್ಡೇ, ಪ್ಲೀಸ್ ವಿಶ್ ಹರ್. ಆರ್ಯ ಹ್ಯಾಪಿ ಬರ್ತ್ಡೇ. ಅಮ್ಮನಿಗೆ ನಾವು ನಮ್ಮ ವಿಶಸ್ ಕನ್ವೆ ಮಾಡಿ. ಚಿನ್ನಿಮಾ ಅಲ್ಲ, ಆರ್ಯ. ಓಕೆ ಆರ್ಯ, ನಿಮ್ಮ ತಾಯಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಅವ್ರು ಇನ್ನೂ 100 ಕಾಲ ಖುಷಿಯಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಅವ್ರ ಬಾಂಡಿಂಗ್ ಇನ್ನೂ ಚೆನ್ನಾಗಿದೆ. ಓಕೆ ಸಾಕಲ್ಲ. ಹ್ಯಾಪಿ ಟು ಸಿ ಯು. ಸೇಮ್ ಹಿಯರ್. ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡಿ ತುಂಬಾ ಖುಷಿ ಆಗ್ತದೆ. ವಿ ಆರ್ ಹ್ಯಾಪಿ. ರಿಪ್ಲೈ ಮಾಡಿ ಪ್ಲೀಸ್. ಓಕೆ ತೀಕ್ಷಾ, ಹಾಯ್. ಏನು ದೋಸೆ ರೆಡಿ ಮಾಡ್ತಾ ಇದ್ದಾರ? ಯಾರದು ಕೇಳಿ? ಮಹೇಂದ್ರ. ಅಮ್ಮ ಏನು ದೋಸೆ ಅಲ್ಲ, ಇವತ್ತು ಮನೆಯಲ್ಲಿ ಮಟನ್. ಜಾಯ್ನ್ ಆದ್ರು. ನೀವು ಕೃಷ್ಣ ಅಂತ ನಂಗೆ ಜಾಯ್ನ್ ಆದ್ರು. ನಿನ್ನ ಹೆಂಡತಿ ಜಾಯ್ನ್ ಆದ್ರು ನೋಡಿ, ಶೆಟ್ಟಿ ಕಾವ್ಯ ಅಂತ. ಕೃಷ್ಣ ಅಂತದಂಗೆ ಜಾಯ್ನ್ ಆದ್ರು. ನಾನು ಏನು ಹೇಳಿಲ್ಲ, ನಿಮ್ ಗಂಡನ ಬಗ್ಗೆ ನಾನು ಮಾತಾಡಿಲ್ಲ. ಇವಳೇ ಹೇಳಿದ್ರು ಕೃಷ್ಣ ಅಂತ. ಇವಳೆ ಕಲ್ಪ್ರಿಟ್. ಇವಳೆ ಅವ್ರಿಗೆ ಗೊತ್ತಾಗುತ್ತೆ. ನನ್ಗೆ ಹೆಂಗ್ ಗೊತ್ತು ಅವ್ರ ಕೃಷ್ಣ ಅಂತ? ಗೊತ್ತಿದ್ರೆ ನೀನು ಗೊತ್ತಿರ್ಬೇಕು. ಲೇ ಸಿ ಬೈಲಿ ಸಿ ಸಿ ಫುಲ್ ಫಾರ್ಮ್ ಇಲ್ಲ, ಚಪ್ರಿ ಅಂತ. ನಾನೇನು ಹೇಳಿಲ್ಲ. ಯಾರ್ದು? ನಂದು ಏನು? ಕೃಷ್ಣ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಅಲ್ಲ ಅದಕ್ಕೆ
ಮೇಲೆ ತಿಟ್ಕೊಂಡಿದ್ದೆ ನನ್ನ. ಸೊ ನೆಕ್ಸ್ಟ್ ಲೈವ್ ಇಂದ ಆಫ್ ಆದ್ಮೇಲೆ, ಯಾಕಂದ್ರೆ ಅವನು ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದ ಒಂದು ಸೀರೀಸ್ ಅಲ್ಲಿ, ಸೊ ಅದ್ರಲ್ಲಿ ಅವನ ಹೆಸರು ಅದಕ್ಕೋಸ್ಕರ ಅದನ್ನ ಇಟ್ಕೊಂಡು ರೇಗಿಸ್ತಿದ್ವಿ ಅಷ್ಟೇ. ಬಟ್ ಒಳ್ಳೆ ಆಕ್ಟರ್, ಒಳ್ಳೆ ಪರ್ಫಾರ್ಮರ್. ಬಟ್ ಆ ಕ್ಯಾರೆಕ್ಟರ್ ಬೇಗ ರಿವೀಲ್ ಆಗುತ್ತೆ. ಸೊ ಆ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ, ಅದಕ್ಕೋಸ್ಕರ ಇನ್ವಾಲ್ವ್ ಆಗಿ ಮಾಡ್ದ, ಅದಕ್ಕೋಸ್ಕರ ಆ ತರ ರೇಗಿಸಿರೋದು ಅಷ್ಟೇ. ನಥಿಂಗ್ ಪರ್ಸನಲ್. ತುಂಬಾ ಒಳ್ಳೆ ಹುಡುಗ. ಸ್ವಲ್ಪ ನಂಗೆ ನಮ್ಮ ಯಾರು ತಂಗಿಗೆ ನೀವು ಅಣ್ಣನ ಬಗ್ಗೆ ಹೋಗ್ಲಿ ಅಂದ್ರೆ ಅಪ್ಪಿ ತಪ್ಪಿನೋ ಕೆಲಸ ಮಾಡಲ್ಲ. ನಾನು ಅವನ ಬಗ್ಗೆ ಹೋಗ್ಲಲ್ಲ. ತುಂಬಾ ಒಳ್ಳೆ. ಡು ಯು ನೋ ನಿಸರ್ಗ? ನಿಸರ್ಗ ನನ್ನ ಫ್ರೆಂಡ್. ನಿಸರ್ಗ ಬಂಗೇರನ? ಸಿನಿಮಾ ಹಿಂದ್ಗಡೆ ನೋಡು ಏನ್ ಬಂದಿದೆ. ಸಿನಿಮಾ ಅಂತ ಇದೆ ಇಲ್ಲಿ. ಸಿನಿಮಾ ನಿಮ್ಮ ಹೈಟ್ ಎಷ್ಟು? 6.3. ಓ, ನನಗೆ ಡೈರೆಕ್ಷನ್ ಬಂತಾ? ನಂಗೂ ಬೇಕು ಡೈರೆಕ್ಷನ್. ಕ್ಯಾಮ್ರಾ ಓಕೆ. ದಿಸ್ ವಾಂಟ್ ಟು ಇದು ಫ್ರೇಮ್. ಹೇಳೋ, ಇನ್ನು ಕೂತಿದ್ದೀನಿ ಅಟ್ಲೀಸ್ಟ್. ಲೈವಲ್ಲಿ ಇದೀನಿ. ಓಕೆ, ನಮ್ಮಮ್ಮ ಬಿಗ್ ಫ್ಯಾನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿಮ್ಮ ತಾಯಿಗೆ ಹಾಯ್ ಅಂತ ಹೇಳಿ. ಓಕೆ, ಫೈನ್. ಎಸ್, ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಸೋ ಮಚ್. ಕಟ್ಟೆ ಮಾಡಿಬಿಟ್ರು. ಕಟ್ ಮಾಡಿಲ್ಲ, ಇದೆ ಬಾರೋ. ಇದೆಲ್ಲ ಎಸ್. ಓಕೆ, ಒನ್ ಸೆಕೆಂಡ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್. ಇಷ್ಟು ಟೈಮ್ ಪ್ರೀತಿ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಅಲ್ಲಿ ಬರ್ತೀವಿ. ಬರ್ತಾರೆ. ಯಾರು? ಓಕೆ ಬಾಯ್ ಫ್ರೆಂಡ್ಸ್. ಓಕೆ, ಬಾಯ್. ಬಾಯ್. ಲವ್ ಯು. ಹೆಂಡಿಗೋ ಇದಲ್ವಾ ರಾಂಗ್ ಎಂಡ್ ಮಾಡಕ್ ಬರಲ್ಲ, ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ದೀಪಿಕಾ ಹಾಯ್. ಎಂಡಾಗೋ ಟೈಮ್ ಬಂದ್ರು. ದೀಪಿ ಅಕ್ಕ ನಮ್ಮ ಅಕ್ಕ. ದೀಪಿ ಅಕ್ಕ ಜಾಯಿಂಟ್ ಅಂದಿತ್ತು. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಆಫ್ ಮಾಡಕ್ ಗೊತ್ತಿಲ್ಲ ಇವರೆಲ್ಲ. ವೇದ, ಯು ಫ್ರಮ್ ಕೂರ್ಗ್? ಇಲ್ಲ, ನಾನು ಆಕ್ಚುಲಿ ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದು, ಬಟ್ ನಮ್ಮಮ್ಮ ಕೂರ್ಗಿನವರು, ಕೊಡಗಿನವರು ಅಮ್ಮ. ಸೊ ಇವರು ಮಿಕ್ಸ್ ಲೈಕ್ ಕೂರ್ಗ್ ಅಂಡ್ ನಾನು ಹೇಳಿದ್ದು ಅಲ್ಲ, ರಾಂಗ್ ಆಗಿಲ್ಲ. ಕೂರ್ಗ್ ಲೋ, ನೀನೇನಲ್ಲೋ. ಸ್ಟೇಟ್ಮೆಂಟ್ ಅಲ್ಲ, ಸಾರಿ. ಅಂದ್ರೆ ನಾನು ಹೇಳಿರೋ ವರ್ಡಿಂಗ್ ರಾಂಗ್ ಆಗಿರ್ಬೋದು, ಬಟ್ ನಾನು ಹೇಳಿದ್ದು ಕೂರ್ಗ್ ಕಲ್ಚರ್ ಅಂಡ್ ಮೈಸೂರು ಕಲ್ಚರ್ ಎರಡು. ನಂಗೆ ಎರಡೆರಡು ಕಲ್ಚರ್ ಸಿಗುತ್ತೆ ಸೆಲೆಬ್ರೇಟ್ ಮಾಡಿ. ಅಂಡ್ ಎರಡು ವೇರಿಯೇಷನ್ ಆಫ್ ಸ್ಲ್ಯಾಂಗ್ ಇದೆ ಅವ್ರ ಹತ್ರ. ಸೊ ಅದನ್ನ ನಾನು ಹೇಳಕ್ ಬಂದೆ. ಸ್ವಲ್ಪ ಡಿಫ್ರೆಂಟ್ ಸ್ಲ್ಯಾಂಗ್ ಇದೆ, ಬಟ್ ನೀವು ಸ್ಟೇಟ್ಮೆಂಟ್ ಏನು ಕೊಟ್ಟಿರಲ್ಲ, ತುಂಬಾ ರಾಂಗ್ ಆಗಿತ್ತು. ಸಾರಿ. ಓಕೆ, ಫೈನ್. ಓಕೆ, ಸರಿ. ಓಕೆ, ಬಾಯ್. ಓಕೆ, ಬಾಯ್. ಸೌಂದು ಅಕ್ಕ, ಮಿಸ್ ಯು. ಬಾಯ್. ಬರೀ ಡೌ. ಒಂದು ದಿನ ನಿಮ್ ಬಗ್ಗೆ ಕೇಳಲಿಲ್ಲ, ಒಂದ್ ಬಗ್ಗೆ ನಿಮ್ ಬಗ್ಗೆ ಮಾತಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ನಿಮ್ಮ ಲೈವ್ ಅಲ್ಲಿ ನೋಡಿ ನೋಡಿದ್ರು. ಅದಕ್ಕೋಸ್ಕರ ಇದುವರೆಗೂ ದಿವ್ಯಕನ್ ಬಗ್ಗೆ ಏನು ಮಾತಾಡಿಲ್ಲ. ಅಂಡ್ ನೀನಾದ್ರೆ ಟೀಮ್ ಬಗ್ಗೆ ಮಾತಾಡಿದಾಗ ಬರೀ ಅಥರ್ವ, ಸಂಜು, ಮುನ್ನ ಬಾಲ ಬಗ್ಗೆ ಮಾತಾಡ್ದ. ನಿಮ್ ಬಗ್ಗೆ ಮಾತೇ ಆಡಿಲ್ಲ. ಇವಾಗ ನೀವು ಲೈವ್ ಅಲ್ಲಿ ಬಂದಾಗ ಇವಾಗ ಆಕ್ಚುಲಿ ಎಲ್ರು ಬ್ಲಾಕ್ ಅಲ್ಲಿ ಇದ್ದೀವಿ, ಗೊತ್ತಿಲ್ದೇನೆ. ಅವನು ಬ್ಲಾಕ್ ಅಲ್ಲಿ ಇದ್ದಾನೆ, ಗೊತ್ತಿಲ್ದೇನೆ. ಅಂಡ್ ನಾವು ಬ್ಯಾಕ್ ಗ್ರೌಂಡ್ ಆಲ್ಸೋ ಬ್ಲಾಕ್. ಓಕೆ, ಆಗುತ್ತೆ ಜೀವನದಲ್ಲಿ. ಬಾಯ್. ವೇದ ರಾಮನಗರದವ್ರಂತೆ.
ನಮಸ್ಕಾರ. ನಮ್ಮ ಮೈಸೂರು ಮಂಡ್ಯದವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಮಸ್ಕಾರ ಹೇಳೋದು. ನಮಸ್ಕಾರ ಅಣ್ಣ. ಅದವನು ಮಚ್ಚ ಅಂತ ಯಾರು ಮಚ್ಚ ಎಲ್ಲ ಇರೋದು. ಮತ್ತೆ ಹೇಳು 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 ಮಾತಾಡೋ ಇಲ್ವಾ ಮಾತಾಡೋ ಆಕ್ಚುಲಿ ಆತರ ಬೆಸ್ಟ್ ಇದಂದ್ರೆ ನಂಗೆ ಖುಷಿ ಆಗೋದು ಉತ್ತರ ಕರ್ನಾಟಕದವ್ರ ಮಾತು. ಅವ್ರ ಮಾತು ಪ್ರಸನ್ನ ಸ್ಪೀಡ್ ಎಲ್ಲ ಅವ್ರು ಸ್ವಲ್ಪ ಹಂಗೆ ಗೊತ್ತಾಯ್ತಲ್ಲ ಇವಾಗ ನೋಡಿ. ಓಕೆ, ಸ್ವಲ್ಪ ಜಾರ್ ಬಿದ್ದಿದ್ರು ಆಗಿಂದ ಸ್ವಲ್ಪ ಈ ತರ ಬರ್ತಾನೆ. ಓಕೆ, ಸೊ ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ಈಗ ಯಾರು ಅಕ್ಷತಾ ಪಾಟೀಲ್ ಅಂತ ಇವ್ರ ಬಿಗ್ ಫ್ಯಾನ್ ಅಂತೆ. ಒಂದ್ಸರಿ ಹಾಯ್ ಹಾಯ್ ಅಕ್ಷತಾ. ಎವ್ರಿವನ್, ಬಾಯ್ ಬಾಯ್, ಲವ್ ಯು. ಕರೆಕ್ಟಾಗಿ ಎಂಡ್ ಮಾಡು.